3 ಜನ JDSನವರು ಭಾಗವಹಿಸಿದ್ದಾರೆ. ಅದರಲ್ಲಿ ಮರ್ತಿಬೇಗೌಡರೊಬ್ಬರು, ಇನ್ನಿಬ್ಬರು, 3 ಜನ ಅಷ್ಟೇ ಭಾಗವಹಿಸಿದ್ದಾರೆ. ಬಿಲ್ ಡಿಫೀಟ್ ಮಾಡಕ್ಕೆ ಇಬ್ರು ಸೇರ್ಕೋತಾರೆ. APMC ತಿದ್ದುಪಡಿ ಬಿಲ್ಲನ್ನ ಡಿಫೀಟ್ ಮಾಡಕ್ಕೆ ಇಬ್ರು ಜೊತೆ ಸೇರ್ಕೊಂಡ್ಬಿಡ್ತಾರೆ. ಈ ಬಜೆಟ್ ಮೇಲೆ ಚರ್ಚೆ ಮಾಡಲಿಕ್ಕೆ ಆಬ್ಸೆಂಟ್ ಆಯ್ತಾರೆ. ಇಟ್ ಕ್ಲಿಯರ್ಲಿ ಶೋಸ್ ದಟ್ ಅವರು ಜನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಸಂಸದೀಯ ವ್ಯವಸ್ಥೆಯ ವಿರೋಧಿಗಳು. ನನಗನ್ಸುತ್ತೆ ನೀವು ಬಹಳ ದೀರ್ಘಕಾಲ ಈ ಅವಸ್ಥೆಯಲ್ಲಿ ಇದ್ದೀರಿ, ಸಭಾಪತಿಗಳು ಕೂಡ ಆಗಿದ್ದೀರಿ. ಈ ಥರ ಯಾವಲ್ಲಾರು ನಡೆದಿತ್ತ? ಕರ್ನಾಟಕದ ಇತಿಹಾಸದಲ್ಲಿ ಯಾವಲ್ಲಾರು ನಡೆದಿತ್ತ? ಈ ಥರ ನಡೆದಿರಲಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಡೆದಿರಲಿಲ್ಲ. ಯಾಕಂದರೆ ನಾನು 84ರಿಂದ ಮಂತ್ರಿ ಆಗಿದ್ದೀನಿ. ಈ ಹೌಸ್ಗೂ ಬರ್ತಿದ್ದೆ. ಈ ಹೌಸ್ ಸದಸ್ಯ ಇಲ್ಲದೆ ಇರ್ಬೋದು, ಮಂತ್ರಿಯಾಗಿ ಬರ್ತಿದ್ದೆ. 84ನೇ ಇಸ್ವಿನಲ್ಲೇ ನಾನು ಮಂತ್ರಿ ಆದೆ. ಯಾವಾಗಲೂ ಕೂಡ ಇಲ್ಲಿ ಈ ಸದನದಲ್ಲಿ ಆಗಲಿ ವಿಧಾನಸಭೆಯಲ್ಲಾಗಲಿ ಈ ಥರ ಬೈಕಾಟ್ ಮಾಡಿರ್ತಕ್ಕಂಥದ್ದು ನೋಡಿಲ್ಲ. ನೀವು ರಿಕ್ವೆಸ್ಟು ಕೂಡ ಮಾಡ್ಕೊಂಡಿದ್ದೀರಿ. ಸೊ ಇದು ಉದ್ದಟತನ. ಅವರು ಸೊ ಮಾನ್ಯ ಅಧ್ಯಕ್ಷರೇ, ಇಬ್ರು ಮಾತನಾಡಿದ್ದಾರೆ. ರುದ್ರೇಗೌಡ ಅಂತ ಮಾತಾಡಿದ್ದಾರೆ ಒಬ್ರು. ಅವರು ಶಿವಮೊಗ್ಗದ ಇರ್ಬೇಕು, ಶಿವಮೊಗ್ಗದವರು. ಶಿವಮೊಗ್ಗದವರು. ಅಡಗೂರು ವಿಶ್ವನಾಥ್ ಕೂಡ ಮಾತಾಡಿದ್ದಾರೆ. ನಾನು ಅವ್ರು ಮಾತಾಡುವಾಗ ಇರಲಿಲ್ಲ, ಬಟ್ ಕೇಳಿದೆ. ವಿಶ್ವನಾಥ್ ಚೆನ್ನಾಗಿ ಮಾತಾಡಿದ್ದಾರೆ. ಮರ್ತಿಬೇಗೌಡರು ಕೂಡ 1 ಗಂಟೆಗಿಂತ 1 ಗಂಟೆ 5 ನಿಮಿಷ ಜಾಸ್ತಿ ಮಾತಾಡಿದ್ದಾರೆ. ವಿಶ್ವನಾಥ್ 50 ನಿಮಿಷ ಮಾತಾಡಿದ್ದಾರೆ. ಇನ್ನು ಬಾಕಿಯವರೆಲ್ಲ 45 ನಿಮಿಷ, 20 ನಿಮಿಷ, 25 ನಿಮಿಷ. ತಿಪ್ಪೇಸ್ವಾಮಿಯವರು 25 ನಿಮಿಷ. ಗೋವಿಂದರಾಜು JDSನ ಅವರೊಂದು 25 ನಿಮಿಷ ಮಾತಾಡಿದ್ದಾರೆ. ಸೊ ಎಲ್ಲರೂ ಕೂಡ ಮಾತನಾಡಿದವರು ಈ ಬಜೆಟನ್ನು ಬಹುತೇಕವಾಗಿ ಪ್ರಶಂಸೆ ಮಾಡಿದ್ದಾರೆ. ಬಜೆಟ್ ಜನಪರವಾಗಿದೆ, ಅಭಿವೃದ್ಧಿ ಪರವಾಗಿದೆ, ದೂರದೃಷ್ಟಿ ಇರ್ತಕ್ಕಂಥ ಬಜೆಟ್ಟು, ಬಡವರಿಗೆ ಹೆಚ್ಚು ಅನುಕೂಲ ಮಾಡ್ತಕ್ಕಂಥದ್ದು. ಆಮೇಲೆ ಹೊಸ ಕಾನ್ಸೆಪ್ಟು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥದ್ದು. ಈ ಹೊಸ ಕಾನ್ಸೆಪ್ಟು ನಾವು ಈಗ ನಮ್ಮ 5 ಗ್ಯಾರಂಟಿಗಳ ಮೂಲಕ, ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಲ್ಲ, ಅದರ ಮೂಲಕ ಜನರಿಗೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಅನೇಕ ಮುಂದುವರೆದ ರಾಷ್ಟ್ರಗಳು ಜಗತ್ತಿನಲ್ಲಿ ಮಾಡ್ತಾ ಇದ್ದಾವೆ. ಯುರೋಪ್ ಕಂಟ್ರೀಸ್ನಲ್ಲಿ ಮಾಡ್ತಾ ಇದ್ದಾರೆ. ನಾವು ಕೂಡ ಇದನ್ನ ಇರಬೇಕಾಗ್ತದೆ. ಯಾಕಂತಂದ್ರೆ ಈಗ ಬಡವರ ಹತ್ರ ದುಡ್ಡಿದ್ರೆ ಸಾಲದು. 60% ತೆರಿಗೆ ಕೊಡೋರು ಮಿಡಲ್ ಕ್ಲಾಸ್ ಪೀಪಲ್ ಅಂಡ್ ಬಡವರು. 40% ತೆರಿಗೆ ಕೊಡ್ತಕ್ಕಂಥವ್ರು 10% ಜನ. 90% ತೆರಿಗೆ ಕೊಡ್ತಕ್ಕಂಥ ಜನ ಇದಾರಲ್ಲ, 60% ತೆರಿಗೆ ಕೊಡೋರು 90%. ಆದರೆ 10% ಜನ ಹೆಚ್ಚು ಫಲ ಅನುಭವಿಸ್ತಾ ಇದ್ದಾರೆ. 90% ಜನ ಅಭಿವೃದ್ಧಿಯ ಫಲಗಳನ್ನು ಅನುಭವಿಸ್ತಕ್ಕಂಥದ್ದು ಕಡಿಮೆ. ಅದಕ್ಕೋಸ್ಕರ ಈ ವ್ಯತ್ಯಾಸ ಇದೆಯಲ್ಲ, ಬಡವ ಶ್ರೀಮಂತರು, ಮೇಲ್ವರ್ಗದವರು, ಕೆಳವರ್ಗದವರು, ಇದನ್ನ ನಾವು ಕಡಿಮೆ ಮಾಡದೆ ಹೋದ್ರೆ, ಸಮಾನತೆ ತರದೆ ಹೋದ್ರೆ
ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗೋದಿಲ್ಲ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ, so long as you do not achieve social liberty, whatever freedom is provided by law is of no avail to you.